ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ತುಂಬ ಇಂಟ್ರೆಸ್ಟಿಂಗ್ ಆಗಿ ತುಂಬ ವೊಲೆಟೈಲ್ ಆಗಿರುವಂತಹ ಎಕ್ಸ್ಪೈರಿ ಆಯಿತು. ಒಂದು ಕಾಮನ್ ಥಿಂಗ್ ಏನಾಗ್ತಾ ಇದೆಯೋ ಬಿಡ್ತಿದೆಯೋ ಮಾರ್ಕೆಟಲ್ಲಿ ಬಿದ್ದಾಗೆಲ್ಲ ಒಂದು ವಿ ಶೇಪ್ ರಿಕವರಿ, ಯು ಶೇಪ್ ರಿಕವರಿ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ತಾ ಇದೆ. ಈ ರೀತಿ ಆಗ್ತಾ ಇದೆ ಮಾರ್ಕೆಟಲ್ಲಿ ಅಂದಾಗ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಆಪ್ಷನ್ ಬೈಯರ್ ಆಗಿ ಆಪ್ಷನ್ ಸೆಲ್ಲರ್ ಆಗಿ ಎರಡೂ ಕೂಡ ಮಾಡ್ಕೋಬೇಕಾಗುತ್ತೆ. ಅದೇನೇನು ಮಾಡ್ಬೋದಿತ್ತು, ಯಾವ ರೀತಿ ವರ್ಕೌಟ್ ಆಯಿತು ಇವತ್ತು, ಒನ್ ಆಫ್ ದ ಗುಡ್ ಡೇಸ್ ಆಗಿತ್ತು. ಆಪ್ಷನ್ ಬೈಯರ್ ಆದ್ರೂ ಆಪ್ಷನ್ ಸೆಲ್ಲರ್ ಆದ್ರೂ ಇವತ್ತು ಯಾವ ರೀತಿ ಅಂತ ಮಾತಾಡ್ತೋಣ. ಇವತ್ತು ಸುಮಾರು ಸೆಕ್ಟರಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಬಂದಿರೋದು ಕಾಣಿಸ್ತಾ ಇದೆ. ಆದರೆ ಇವತ್ತಿನ ಟಾಪ್ ಲೂಸರ್ ಅಂದರೆ ಏಷ್ಯನ್ ಪೇಂಟ್ಸ್. ಒಳ್ಳೆ ಲೆವೆಲ್ಗೆ ಬಂದಿದೆ. ಅಕ್ಯುಮುಲೇಟ್ ಮಾಡ್ಕೊಳ್ಳೋಕ್ಕೆ 2800 3000 ಒಳ್ಳೆ ಲೆವೆಲ್ ಅಂತ ನಾವು ಮಾತಾಡಿದ್ವಿ, ಹಿಂದೆ ಕೂಡ ಮಾತಾಡ್ತಾ ಹೋಗೋಣ. 3.94% ಫಾಲ್ ಬಂದಿದೆ. ಏನು ಅಂತ ನಾನು ಫಾಲೋ ಅಪ್ ಮಾಡಿಲ್ಲ. ಯಾರಾದರೂ ಫಾಲೋ ಅಪ್ ಮಾಡಿದರೆ ನ್ಯೂಸ್ ಏನು ರಿಲೇಟೆಡ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ಅದೇ ರೀತಿಗೆ ಅಪೋಲೋ ಹಾಸ್ಪಿಟಲ್ಸಲ್ಲೂ ಕೂಡ 2.81% ಕರೆಕ್ಷನ್ ಬಂದಿದೆ. ಟಾಪ್ ಗೈನರ್ ಅಂದರೆ ಇವತ್ತು L&T. ಯಾವ ಸೆಕ್ಟರ್ ಮುಂದಿನದಲ್ಲಿ ನಾವು ಯೋಚನೆ ಮಾಡ್ಬೋದು ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ. ಎಲೆಕ್ಷನ್ಗಳು ಹತ್ತಿರ ಬರ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಸ್ಟಾಕ್ಸ್ ಟು ಬೈ ನಾವು ಮಾತಾಡ್ತಾ ಹೋಗೋಣ ಅಂತೆ. ಫ್ಯೂಚರ್ ಓರಿಯೆಂಟೆಡ್ ಸ್ಟಾಕ್ಸ್ ಹೇಳಿ, ಈ ಥರ ಅಂತೆಲ್ಲ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ. ಇನ್ಫ್ರಾಸ್ಟ್ರಕ್ಚರಿಗೆ ನಾವು ಖಂಡಿತವಾಗ್ಲೂ ಒತ್ತನ್ನು ಕೊಡಲೇಬೇಕು. ಸೊ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಈಗಲೂ ಕೂಡ ತುಂಬ ಆಗಿದೆ. ಈಗ ಲಾಸ್ಟ್ ಟರ್ಮ್ ಗೌರ್ಮೆಂಟಲ್ಲಿ ನೋಡಿದ್ರೆ ಮುಂದೆ ಬರೋ ಯಾವುದೇ ಗೌರ್ಮೆಂಟ್ ಆದ್ರೂ ಇನ್ಫ್ರಾಸ್ಟ್ರಕ್ಚರಿಗೆ ಜಾಸ್ತಿ ಒತ್ತನ್ನು ಕೊಡ್ತಾ ಹೋಗ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ಇನ್ಫ್ಯಾಕ್ಟ್ ಈ ಬಜೆಟ್ ಏನಾಯಿತು, ಇಂಟರಿಮ್ ಬಜೆಟು, ಅದರಲ್ಲಿ ಡಿಫೆನ್ಸ್ ನಂತರ ಸ್ಥಾನದಲ್ಲಿ ಜಾಸ್ತಿ ಅಲೋಕೇಶನ್ ನಮ್ಮದು ಇನ್ಫ್ರಾಸ್ಟ್ರಕ್ಚರಿಗೆ ಆಗಿರುತ್ತೆ ಅಂತ ಕೂಡ ಈಗಿನ ಎಕ್ಸಿಸ್ಟಿಂಗ್ ಫೈನಾನ್ಸ್ ಮಿನಿಸ್ಟರ್ ಹೇಳೋಗಿರೋದನ್ನ ನೀವು ಅಬ್ಸರ್ವ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಸೊ ನೋಡ್ತಾ ಹೋಗೋಣ. IT ಸೆಕ್ಟರ್ ಮತ್ತೆ ನೆಗೆಟಿವ್ ಆಗಿ ಬಂದಿದೆ. ಸೊ ಕ್ವಿಕ್ಕಾಗಿ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ ನೋಡೋಣ. ನಿಫ್ಟಿನಲ್ಲಿ ಟ್ರೇಡ್ ಮಾಡಿರೋರು ಕಮ್ಮಿ. ನನ್ನ ಪ್ರಕಾರ ಮೊನ್ನೆ ಏನು ಮಾತಾಡ್ಕೊಟ್ಟಿದ್ವಿ ನೋಡಿ, ಈ ಝೋನ್ ಮೇಲ್ಗಡೆ ಹೋಗಿದೆ, ಆದರೆ 22,300ನ ಒಂದು ರೆಸಿಸ್ಟೆನ್ಸ್ ಟಚ್ ಮಾಡಿ ಬಂದಿದೆ. ವಾಪಸ್ ಈಗ ಇಲ್ಲಿ ಬಂದರೆ ಇದು ಸಪೋರ್ಟ್ ಆಗಬೇಕು ಅಂದಿದ್ವಿ. ಇವತ್ತು ಅದಕ್ಕೆ ಕುತ್ತು ಥರ ಬಂದು ಒಂದು ಕ್ಲೋಸಿಂಗ್ ಆಗಿದೆ. ಸೊ ನಾಳೆ ಇದಕ್ಕೆ ಫಾಲೋ ಬಂತು ಅಂದರೆ ಮತ್ತೆ 22,000 ಲೆವೆಲ್ನ ನಾವು ಈ ಎಕ್ಸ್ಪೈರಿ ಅಷ್ಟೊತ್ತಿಗೆ ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ನೋಡಿ, ಇದೆಲ್ಲ ಒಂದು ವಿತಿನ್ ಝೋನಲ್ಲೇ ಇದೆ. ತುಂಬ ನೆಗೆಟಿವ್ ಅಂತ ನೀವು ಕೈ ಸುಟ್ಕೊಳಕ್ಕೆ ಹೋಗ್ಬಿಡಿ. ಇವತ್ತು ಮಾಡಿರೋದು ಡೋಜಿ ಕ್ಯಾಂಡ್ಲು, ಅಂದರೆ ಒಂದು ಇಂಡಿಸಿಷನ್ ಕ್ಯಾಂಡ್ಲೇ ತೋರಿಸ್ತಾ ಇದೆ ಅಲ್ವಾ. ಈಗ 22,300ರಿಂದ ಡೈಲಿ ಕ್ಯಾಂಡಲ್ ನೀವು ನೋಡೋದಾದರೆ 21,000 ಆಲ್ಮೋಸ್ಟ್ 900ರಿಂದ 22,300 ಸರಿ ಸುಮಾರು 400 ಪಾಯಿಂಟ್ಗಳ ಮೂಮೆಂಟು ಎರಡೇ ದಿನದಲ್ಲಿ ಹೋಗಿತ್ತು. ಈಗ ಇಲ್ಲಿ ಒಂದು ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಆಗಬೇಕು. 22,000ನ ಡಿಸೈಡಿವ್ ಆಗಿ ಟೆಸ್ಟ್ ಮಾಡಿ, ಆಗಲ್ಲ ಅಂದರೆ ಕೆಳಗಡೆ ಬಂದರೆ ಜೋರಾಗಿ ಬರ್ತಾ ಹೋಗುತ್ತೆ, ಇಲ್ಲ ಅಂತ ಮೇಲ್ಗಡೆ ಹೋದರೆ ಮತ್ತೆ 22,300 ಮುರ್ಕೊಂಡ್ರೆ 22,500 ನೆಕ್ಸ್ಟ್ ರೌಂಡ್ ಲೆವೆಲ್ ತನಕ ನಾವು ಹೋಗ್ಬೋದು. ಬಟ್ ಮೇಲ್ಗಡೆ ಹೋದರೆ ಎವ್ರಿ 50 ಪಾಯಿಂಟ್ ಸೇಫು, ಕೆಳಗಡೆ ಬಂದರೆ ಹಳೆ ರೆಫರೆನ್ಸ್ಗಳು ಕಾಣುತ್ತೆ, ಅದನ್ನು ನೋಡಿಕೊಂಡು ನಾವು ಟ್ರೇಡ್ ಮಾಡ್ತಾ ಹೋಗೋಣಂತೆ. ಸೊ ನಿಫ್ಟಿನಲ್ಲಿ ಯಾರು ಇವತ್ತು ಆದಷ್ಟು ಟ್ರೇಡ್ ಮಾಡಿರಲ್ಲ ಅನ್ಕೊಂತೀನಿ. ಬಟ್ ಓವರ್ ಆಲ್ ನೋಡೋದಾದ್ರೆ ನಿಫ್ಟಿನಲ್ಲಿ ಇವತ್ತೊಂದು ಫ್ಲಾಟ್ ಡೇ ಥರನೇ ಇದೆ. ಅಂದರೆ ಆಲ್ಮೋಸ್ಟ್ ಒಂದೇ ಸೈಡ್ ವೇಸ್ ಆಗಿರುವಂಥ ದಿನ ಆಗಿ ಉಳ್ಕೊಂಡಿದೆ. ಒಂದು ಸ್ವಲ್ಪ ಲೋಯರ್ ಪ್ಯಾಟರ್ನ್ ಮಾಡೋ ಥರ ಬಂದಿರೋ ಥರ ಕಾಣಿಸ್ತಾ ಇದೆ. 22,100 ಬ್ರೇಕ್ ಆಯಿತು ಅಂತಂದರೆ ನೆಕ್ಸ್ಟ್ ನಾವು ಒಂದು 50 ಪಾಯಿಂಟ್ಸ್ ಹತ್ರ ನೋಡ್ಕೋಬೋದು. 22,025 ತನಕ ಬಂದು ಟಾರ್ಗೆಟ್ ಆಗುವಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಎಲ್ಲರ ಗಮನ ಬ್ಯಾಂಕ್ ನಿಫ್ಟಿ ಹತ್ರ ಇರಬೇಕು ಇವಾಗ. ಯಾಕೆಂದರೆ ಬ್ಯಾಂಕ್ ನಿಫ್ಟಿ ನಾನು ನಿಮ್ಗೆ ಹೇಳಿದ್ದೆ, ಮೇಲ್ಗಡೆ ಹೋಗೋದಾದರೆ ನೋಡಿ, ಈ ವಾರದಲ್ಲಿ ಮೇಲ್ಗಡೆ ಹೋಗಬೇಕು ಅಂತಂದರೆ ಟಿಪಿಕಲ್ ಡಬ್ಲ್ಯೂ ಪ್ಯಾಟರ್ನ್ ಏನಂತ ಅಂದ್ಕೊಂಡ್ರು ನಾವು, ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಆಗಿ ಮೇಲ್ಗಡೆ ಹೋಗಿದೆ ಅಂದರೆ ಈ ಝೋನ್ನ ಮೇಲ್ಗಡೆ ಹೋಯಿತು ಅಂತಂದರೆ ನಮಗೆ ಈ ಒಂದು ಗ್ಯಾಪ್ ಇದೆ. ಸೊ 47,000 ಮೇಲ್ಗಡೆ ನಾವು ಕಂಟಿನ್ಯೂ ಆಗಿ ಹೋಗ್ತಾ ಹೋಯಿತು ಅಂತಂದರೆ 48,000 ತನಕ 1,000 ಪಾಯಿಂಟ್ಗಳ ಒಳ್ಳೆ ಮೂಮೆಂಟ್ ಬರ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಈಗ ಆ ಮೂಮೆಂಟ್ ಆಗಿರೋದು ಕಾಣಿಸ್ತಾ ಇಲ್ಲ. ವಾಪಸ್ಸು ಕೆಳಗಡೆ ನೆಗೆಟಿವ್ ಆಗಿಯೇ 4 ದಿನದಿಂದ ಬರ್ತಾ ಇದೆ. ಇವತ್ತು ಕೂಡ ವಿತಿನ್ ದ ಝೋನಲ್ಲಿ ಇದೆ. ಇದು ಏನು ಎರಡು ಲಾಸ್ಟ್ ಗುರುವಾರ ಶುಕ್ರವಾರಗಳು ದೊಡ್ಡ ವೈಲೆಂಟ್ ಮೂಮೆಂಟ್ ಮಾಡಿತ್ತು ಬ್ಯಾಂಕ್ ನಿಫ್ಟಿ ಎಲ್ಲ ಇಂಡೆಕ್ಸಲ್ಲೂ ಅದೇ ರೀತಿಯಾಗಿತ್ತು, ಅದು ಒಳಗಡೆನೇ ಇದೆ. ಸೊ ಇನ್ ಕೇಸ್ ಈ ಮಾರೋಬಾಜು ಕ್ಯಾಂಡಲ್ ಬಾಟಮು ಇದನ್ನ ಅಂದರೆ ಸರಿ ಸುಮಾರು 46,300 ಝೋನ್ನ ಬ್ರೇಕ್ ಆಯಿತು ಅಂತಂದರೆ ನಾವು 46,000 ತನಕ ಬಂದು ನೋಡ್ತೀವಿ. 46,000 ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗಬೇಕು ಮಾರ್ಕೆಟಿಗೆ. ಇನ್ ಕೇಸ್ 46,000ನ ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ಆಗ ಒಂದು ದೊಡ್ಡ ಫಾಲ್ ಬರ್ಬೋದು. ನಾವು 45,000 ತನಕ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ 46,000 ಯಾವುದೇ ಕಾರಣಕ್ಕೂ ಬ್ರೀಚ್ ಆಗಬಾರ್ದು. ಕೆಳಗಡೆ ಮತ್ತೆ ಹೇಳ್ತಾ ಇದ್ದೀನಿ, ಮೇಲ್ಗಡೆ 47,300 ಇವತ್ತು ಏನೊಂದು ಹೈ ಮಾಡಿದಿಲ್ಲ ಅದನ್ನು ದಾಟ್ ಮೇಲ್ಗಡೆ ಹೋಗೋ ತನಕ ಮೇಲ್ಗಡೆ ಯೋಚನೆ ಮಾಡೋಕೆ ಹೋಗ್ಬಿಡಿ. ಮಧ್ಯದಲ್ಲಿದ್ದಾಗ ಪೊಸಿಷನ್ನ ಕಮ್ಮಿನೇ ಇಟ್ಕೊಳ್ಳಿ. 46,500ನ ಕೆಳಗಡೆ ಬಿಟ್ಟು ಬರ್ತಾ ಇದೆ ಅಂತಂದರೆ ಒಂದು ಇಂಡಿಕೇಶನ್ ಅದು ಮಾರ್ಕೆಟ್ ವೀಕ್ ಆಗ್ತಾ ಇದೆ ಅಂತ. ಬಟ್ ನಾವು ಟ್ರ್ಯಾಪ್ ಆಗದಲ್ಲೇ ಆರಾಮಾಗಿ ನೀವು ಟ್ರೇಡ್ ತಗೋಬೇಕು ಅಂದರೆ 46,000ನ ಮಾರ್ಕೆಟ್ ಯಾವ ರೀತಿ ಟೆಸ್ಟ್ ಆಗುತ್ತೆ ಅನ್ನೋದನ್ನ ದಯವಿಟ್ಟು ಅಬ್ಸರ್ವ್ ಮಾಡಿ ಅಂತ ಹೇಳ್ತೀನಿ. ಸೊ ಬ್ಯಾಂಕ್ ನಿಫ್ಟಿ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಈ ಎಕ್ಸ್ಪೈರಿಗೆ. ಸೊ ನೋಡ್ತಾ ಹೋಗೋಣ ಏನಾಗುತ್ತೆ ಅಂತ. ಇವತ್ತು ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಅಂತ ಬ್ಯಾಂಕ್ ನಿಫ್ಟಿ ದಿನ ಇವತ್ತು ಏನು ಅಂತ ಮೂಮೆಂಟ್ ಆಗಿಲ್ಲ. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಆದ ಒಂದು ಪ್ರೈಸ್ ಆಕ್ಷನ್ ಹತ್ರ ಬಂದು ಕೂತಿದ್ದೀವಿ 46,500. ಸೊ ನಾಳೆ 46,500 ಬಿಟ್ಟು ಕೆಳಗಡೆ ಬಂದರೆ 46,300 ಟಾರ್ಗೆಟ್ ಆಗಿರುತ್ತೆ. ಅದಕ್ಕಿಂತ ಕೆಳಗಡೆ ಬಂದರೆ 46,000 ಆಗಿರುತ್ತೆ. ನೋಡೋಣ, ಅರ್ಜೆಂಟ್ ಮಾಡ್ಕೊಂಡು ಹೋಗ್ಬಿಡಿ. ಇಲ್ಲಿಂದ ವಾಪಸ್ ಮತ್ತೆ ಮೇಲ್ಗಡೆ ಹೋಗಿ ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಆಗುತ್ತಾ, ಗ್ಯಾಪ್ ಓಪನಿಂಗ್ ಆಗುತ್ತಾ, ಏನಾಗುತ್ತೆ ನೋಡಿ. ಕೆಲವರು ಪ್ರೈಸ್ ಆಕ್ಷನ್ ಆಗಿಲ್ಲ ಮಿಡ್ ಕ್ಯಾಪ್ ನಿಫ್ಟಿ ಅಂತ ಕಂಪ್ಲೇಂಟ್ ಮಾಡಿರೋರು ಇದ್ದಾರೆ. ಬಟ್ ಬ್ಯಾಂಕ್ ನಿಫ್ಟಿ ನೋಡಿ ಕ್ಲೀನಾಗಿ ಪ್ರೈಸ್ ಆಕ್ಷನ್ ಕಾಣಿಸಿದೆ. ಎಲ್ಲಿ ಹೋಗಿದೆ ಅಲ್ಲಿ ರೆಸಿಸ್ಟೆನ್ಸ್ ತೊಗೊತಾ ಇದೆ, ವಾಪಸ್ ಬರ್ತಾ ಇದೆ, ಸಪೋರ್ಟ್ ಹತ್ರ ಸಪೋರ್ಟ್ ತಗೋಬೇಕು 46,500. ಸೊ ಪ್ರೈಸ್ ಆಕ್ಷನ್ ಇಸ್ ಸ್ಟಿಲ್ ವ್ಯಾಲಿಡ್ ಅನ್ಲೆಸ್ ದೊಡ್ಡ ಒಂದು ಗ್ಯಾಪ್ ಡೌನ್ ಆದರೆ ಆ ರೀತಿಯಾಗಿ ನೋಡಿಕೊಂಡು ನಾವು ಬದಲಾವಣೆಗಳನ್ನು ಮಾಡ್ಕೊಳ್ಳೋಣಂತೆ. ಮಿಡ್ ಕ್ಯಾಪ್ ನಿಫ್ಟಿ ಬಗ್ಗೆ ಏನು ಹೇಳೋಣ. ಇವತ್ತು 11,000ನ ಬ್ರೇಕ್ ಆಗ್ಬೋದು ಅಂತ ನಾನು ನಿಮಗೆ ಹೇಳಿದ್ದೆ. ಈ ಒಂದು ಗ್ಯಾಪ್ ಬಂದು ಫಿಲ್ ಆಗ್ಬೋದು. ಹೋದ ಶುಕ್ರವಾರ ಯಾರು ವಿಡಿಯೋ ನೋಡಿದ್ರು ಅವ್ರಿಗೂ ಕೂಡ ಹೇಳಿದ್ದೀನಿ 10,950 ಇಷ್ಟೇ ನಮ್ಮ ಟಾರ್ಗೆಟ್ ಆಗಿರಬೇಕು. ಯಾಕಂದರೆ 2 ದಿನದಲ್ಲಿ ಒಳ್ಳೆ ಮೂಮೆಂಟ್ ಆಗಿದೆ. ಒಳಗಡೆ ಇಂಟರ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಬೋದು ಅಂತ. ಇವತ್ತು ಇಂಟರ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿತು.
ಎಗೇನ್ ಯಾರು ಎಕ್ಸ್ಪೆಕ್ಟ್ ಮಾಡದಿರೋ ರೀತಿ ವಿ ಶೇಪ್ ರಿಕವರಿಗಳು ಬರೋದು ಕಾಣಿಸ್ತಾ ಇದೆ. ಬಟ್ ಇದನ್ನ ಟ್ರೇಡ್ ಮಾಡೋಕ್ಕೆ ಆಗುತ್ತೆ ಅಂದರೆ ನೋಡಿ, ಖಂಡಿತ ಆಗುತ್ತೆ. ನೀವು ಮಾರ್ಕೆಟ್ ಮುಂದೆ ನೀವು ಕೂತಿದ್ದೀರಾ, ಟೈಮ್ ಇದೆ ನಿಮಗೆ ಅಂತಂದರೆ, ಇಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡುತ್ತಲ್ಲ, ಆ ಬಸ್ ಸ್ಟ್ಯಾಂಡನ್ನು ಯಾವಾಗ ಬ್ರೇಕ್ಔಟ್ ಆಗುತ್ತೋ ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಬಿಟ್ಟರು ಒಂದು 3 ಕ್ಯಾಂಡಲ್ 4 ಕ್ಯಾಂಡಲೇ ನಿಮಗೆ ಎಕ್ಸಿಟ್ ಸಿಕ್ಬಿಡುತ್ತೆ. ನೀವು ಇಲ್ಲಿ ತನಕ ನಾವು ಹಿಡೀರಿ ಅಂತ ಹೇಳ್ತಿಲ್ಲ, ಅಟ್ಲೀಸ್ಟ್ ನೀವು ಈ ಒಂದು ಮಾರಬಾಜು ಕ್ಯಾಂಡಲ್ ಮೊಮೆಂಟಮಲ್ಲಿ ಹೋಗುತ್ತಲ್ಲ ಈ ಲೆವೆಲು, ಅಲ್ಲಿ ತನಕ ನೀವು ಹಿಡಿದ್ರು ಬೇಕಾದಷ್ಟು. ಇವತ್ತು ಪಿ ಟ್ರೇಡು, ಸಿ ಟ್ರೇಡು, ಆಪ್ಷನ್ ಸೆಲ್ಲಿಂಗ್ ಟ್ರೇಡು ಎಲ್ಲದೂ ಮಾಡೋಕ್ಕಿತ್ತು. ಕರೆಕ್ಟಾಗಿ ನೀವು ಟ್ರೇಡ್ ಮಾಡಿದರೆ ಒನ್ ಆಫ್ ದ ವೆರಿ ಗುಡ್ ಡೇಸ್ ಆಗಿತ್ತು ನನಗೂ ಕೂಡ ಇವತ್ತು ಟ್ರೇಡಿಂಗಲ್ಲಿ. ಸೊ ಬೆಳಗ್ಗೆ ಇದೇ ಝೋನಲ್ಲಿ ಓಪನ್ ಆದಾಗ ನಾವೇನು ಮಾಡ್ತೀವಿ, 11,100 ರೆಸಿಸ್ಟೆನ್ಸ್ ಕಾಣಿಸ್ತಾ ಇತ್ತು. ಇನ್ನೂ ಮೇಲೆ ಅಂದರೆ 11,150. ಯಾಕಂದರೆ ನಾನು ಸ್ವಲ್ಪ ಸ್ಲೈಟ್ ಇವತ್ತು ನೆಗೆಟಿವ್ ವ್ಯೂ ಅಲ್ಲೇ ಇದ್ದೆ. ಬಟ್ ನಾನು ಕೆಳಗಡೆ 10,850 ಯಾವ ಕಾರಣಕ್ಕೂ ಮುರಿಯಲ್ಲ ಅಂತ 10,850 11,150ರಲ್ಲಿ ಲಾಂಗ್ ರೇಂಜಲ್ಲಿ ನಾನು ಸ್ಟ್ರ್ಯಾಂಗಲ್ಗಳನ್ನು ಮಾಡಿಟ್ಟಿದ್ದೆ. ಸೊ ಅದೇ ರೀತಿ ಆಯಿತು, ಇಲ್ಲಿ ಬಂತು, ಇಲ್ಲಿಂದ ರೆಸ್ಪೆಕ್ಟ್ ರೌಂಡ್ ಮೇಲ್ಗಡೆ ಹೋಯಿತು. ಆಗ ನೀವು ಇಲ್ಲಿ ಕಾಂಟ್ರರಿಯನ್ ಸೆಲ್ಲಿಂಗ್ ಮಾಡ್ಬೋದು. ನಾನು ಇಂಥ ರಿಕವರಿ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ, ಯಾಕಂದರೆ 11,000 ಮೇಲ್ಗಡೆ ಮತ್ತೆ ಹೋಗ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. 10,950 ಈ ಝೋನ್ ಹತ್ತಿರ ಬರ್ಬೋದು ಅಂತ. ಸೊ ನಾನು ಇಲ್ಲಿ ಕಾಂಟ್ರರಿಯನ್ ಸೆಲ್ಲಿಂಗ್ ಪೊಸಿಷನ್ನ ಜಾಸ್ತಿ ಮಾಡ್ಕೊಂಡಿರ್ತೀನಿ ಆ ಟೈಮಲ್ಲಿ. ಬಟ್ ಇವತ್ತು ಆಪ್ಷನ್ ಬೈಯಿಂಗ್ ಮಾಡಿದ್ರು ಉಲ್ಟಾ ಪೊಸಿಷನಲ್ಲಿ ಒಳ್ಳೆ ರೀತಿಯಂತ ಲಾಭ ಇತ್ತು. ಸೊ ಈ ಕಡೆ ಲಾಭ ಇತ್ತು, ಇಲ್ಲೂ ಲಾಭ ಇತ್ತು. ಇದು ನೀವು ಫ್ಲೋ ಅಲ್ಲಿ ಒಂದೇ ಕ್ಯಾಂಡಲ್ ಸಿಕ್ಕಿರುತ್ತೆ ನಮ್ಮದು. ಬಟ್ ನಿಮ್ಮ ಟಾರ್ಗೆಟ್ ಇಟ್ಕೊಂಡು ಹೋಗಿದ್ದರೆ ಅದಾಗಿರೋದಿಲ್ಲ. ಅದ್ರ ಬಗ್ಗೆ ನಾನು ಗ್ರೂಪಲ್ಲಿ ಅಪ್ಡೇಟ್ ಕೂಡ ಕೊಟ್ಟಿದ್ದೆ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಒಂದು ವಾಲಟೈಲ್ ಮೂಮೆಂಟ್ ಬಂದಿದೆ. ಸೊ ವೆರಿ ರೇರ್, ಯಾಕೆಂದರೆ ನಾವು ಮಾತಾಡ್ತಾನೆ ಇದ್ವಿ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ದಿನ ಮೂಮೆಂಟ್ ಆಗುವಂಥದ್ದು ಕಮ್ಮಿ, ಎಕ್ಸ್ಪೈರಿ ಹೊರತುಪಡಿಸಿದ ದಿನಗಳಲ್ಲಿ ಜಾಸ್ತಿ ಮೂಮೆಂಟ್ ಆಗುತ್ತೆ ಅಂತ. ನೋಡಿ, ಅದಕ್ಕೆ ಒಂದು ಗೂಗ್ಲಿನ ಹಾಕಿದೆ. ಅದಕ್ಕೆ ಹೇಳೋದು, ಮಾರ್ಕೆಟ್ ಎಲ್ಲರಿಗೂ ಆಪರ್ಚುನಿಟಿನ ಕೊಡ್ತಾ ಹೋಗುತ್ತೆ. ಬಟ್ ಐ ಅಂಡರ್ಸ್ಟ್ಯಾಂಡ್, ಇದು ಏನಾದರೂ ನಿಮಗೆ ಟೈಮ್ ತೊಗೊಳಕ್ಕೂ ಬಿಟ್ಟಿರಲ್ಲ, ಅಷ್ಟೊತ್ತಿಗೆ ನಿಮಗೆ ರಿಜೆಕ್ಷನ್ ಬಂದಿತ್ತು ಅಂತಂದರೆ ಅಟ್ಲೀಸ್ಟ್ ಒಂದು ಕನ್ಫರ್ಮೇಷನ್ ಬರಲಿ, ಇದ್ರ ಕೆಳಗಡೆ ಬಂದಾಗ ನಾನು ಆ್ಯಡ್ ಮಾಡ್ಕೊತೀನಿ ನೀವು ಬಿಟ್ಟಿದ್ದಾರೆ. ಅಷ್ಟು ಟೈಮೇ ಇಲ್ಲ, ಒಂದೇ 15 ಮಿನಿಟ್ಸಲ್ಲಿ ಜರ್ ಅಂತ ಬಂದಿದೆ. ಅದಾದಮೇಲೆ ಪಾಸ್ ಆಗಿದೆ. ಸೊ ಈ ಕ್ಯಾಂಡಲನ್ನು ಯಾರು ಕ್ಯಾಪ್ಚರ್ ಮಾಡಿದ್ರೆ ಅವ್ರಿಗೆ ಟ್ರೇಡ್ ಸಿಗಿರುತ್ತೆ. ಇಲ್ಲ ಆಪ್ಷನ್ ಬೈಯಿಂಗ್ ಮಾಡೋಕ್ಕೆ ಇಲ್ಲಿ ತನಕ ಸಣ್ಣದಾಗಿ ಮೂಮೆಂಟ್ ಆಗಿತ್ತು. ಈ 3 ಕ್ಯಾಂಡಲಲ್ಲಿ ಯಾರು ಕ್ಯಾಪ್ಚರ್ ಮಾಡಿದರೆ ಅವರಿಗೆ ಇವತ್ತು ಆಪ್ಷನ್ ಬೈಯಿಂಗಲ್ಲಿ ಒಳ್ಳೆ ಟ್ರೇಡ್ ಸಿಕ್ಕಿರುತ್ತೆ. ಮಧ್ಯದಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡಿದವರಿಗೆ ಒಳ್ಳೆ ದಿನ. ಅಫ್ಕೋರ್ಸ್ ಸ್ವಲ್ಪ ಭಯ ಆಗಿರುತ್ತೆ ಈ ಝೋನ್ಗೆಲ್ಲ ಬಂದಾಗ ನಿಮಗೆ. ಬಟ್ ಬಿಲೀವ್ ಇನ್ ಪ್ರೈಸ್ ಆಕ್ಷನ್. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ, ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಬೇಕು. ಸೊ 10,800 850 ಇವತ್ತು ಮುರಿಯಲ್ಲ ಅಂತ ಇವತ್ತು ಈ ಕ್ಯಾಂಡಲಾಗಿ ಇದಾದಮೇಲೆ ನಾವು ಮಾತಾಡ್ಕೊಂಡಿದ್ವಿ. ಅದೇ ಥರ ಆಯಿತು, ಒಂದು ಶಾರ್ಟ್ ಕವರಿಂಗ್ ಬಂತು. ಯಾರಿಗಾದರೂ ಅಪ್ಡೇಟ್ ಹೆಲ್ಪ್ ಆಗಿತ್ತು ಅಂದರೆ ದಯವಿಟ್ಟು ಕೆಳಗಡೆ ಹೆಲ್ಪ್ ಆಯಿತು ಅಂತ ಕಮೆಂಟ್ ಮಾಡಿ ನಿಮ್ಮ ಪ್ರತಿಕ್ರಿಯೆಯನ್ನು ತಿಳಿಸಿ. ಸೊ ಜಾಸ್ತಿ ಸ್ಟಾಕ್ಸ್ಗಳನ್ನ ಮಾತಾಡ್ತಾ ಹೋಗ್ತಿಲ್ಲ, ಕ್ಷಮಿಸಿ. ನಾನು ಪ್ರಯಾಣ ಮಾಡೋನಿದ್ದೀನಿ ನಾಳೆ, ಮತ್ತು ಎಕ್ಸ್ಟ್ರಾ ವೀಡಿಯೋ ಆದರೆ ರೆಕಾರ್ಡ್ ಮಾಡ್ಕೊಡ್ತೀನಿ ಅಂತ ನಿಮ್ಗೆ ಹೇಳಿದ್ದೆ. ಅದು ಕೂಡ ನನಗೆ ಮಾಡೋಕ್ಕಾಗಲಿಲ್ಲ ಕೆಲಸದ ವಿಚಾರದಿಂದಾಗಿ. ಹಾಗಾಗಿ ನಾನು ನೋಡೋಣ, ಮೊಬೈಲಲ್ಲೇ ರೆಕಾರ್ಡ್ ಮಾಡಿ ಅಟ್ಲೀಸ್ಟ್ ಏನಾದ್ರು ಒಂದು ಶಾರ್ಟ್ಸ್ ಅಂತ ಅಪ್ಡೇಟ್ ಮಾಡೋದು ಏನು ನನ್ನ ಕೈಲಿ ಸಾಧ್ಯ ಆಗುತ್ತೋ ಅದನ್ನ ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. 1-2 ದಿನ ನಾನು ನೆಟ್ವರ್ಕ್ ಇಲ್ಲದಲ್ಲೇ ಇರುವಂಥ ಜಾಗದಲ್ಲೂ ಹೋಗಿರ್ಬೋದು, ಹಾಗಾಗಿ ಏನೋ ಅಪ್ಡೇಟ್ ಕೊಡದಲ್ಲೇ ಇರ್ಬೋದು. ಅದನ್ನ ಮುಂಚಿತವಾಗಿ ತಿಳಿಸ್ತಾ ಇದ್ದೀನಿ. ಬಟ್ ಎಲ್ಲಿ ನೆಟ್ವರ್ಕ್ ಇರುತ್ತೋ, ನನಗೂ ಟೈಮ್ ಇರುತ್ತೋ ಅಂಥ ದಿನ ನಾನು ಏನಾದರೂ ಕಮ್ಯುನಿಟಿ ಟ್ಯಾಬಲ್ಲೋ ಅಥವಾ ಒಂದು ಶಾರ್ಟ್ಸ್ ವೀಡಿಯೋದಲ್ಲಿ ಯಾವ್ದಾರ ಮೂಲಕ ನಿಮಗೆ ಅಪ್ಡೇಟ್ನ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತಿರ್ತೀನಿ. ಬಟ್ ನಾವಿಲ್ಲ ಅಂತಂದ್ರೂ ಮಾರ್ಕೆಟಲ್ಲಿ ಬೇಕಾದಷ್ಟು ಪ್ಲೇಲಿಸ್ಟಲ್ಲಿ ವೀಡಿಯೋಗಳಿದೆ. ಸೊ ಈ 3-4 ದಿನಗಳಲ್ಲಿ ನೀವು ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ಯಾವುದಾದ್ರೂ ಪ್ಲೇಲಿಸ್ಟನ್ನು ನೀವು ಟಾರ್ಗೆಟ್ ಮಾಡಿ ಅದನ್ನ ಕಂಪ್ಲೀಟ್ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೋದು. ಯಾರಿಗಾದರೂ ಈ ಥರ ಪರ್ಟಿಕ್ಯುಲರ್ ಪ್ಲೇಲಿಸ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾವ ಪ್ಲೇಲಿಸ್ಟನ್ನು ಮುಂದಿನ 3-4 ದಿನಗಳಲ್ಲಿ ನೀವು ಕವರ್ ಮಾಡೋದಿಲ್ಲ ಅಂತ ನನಗೆ ತಿಳಿಸಿ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಏಷ್ಯನ್ ಪೇಂಟ್ಸ್. ಸೊ ಏಷ್ಯನ್ ಪೇಂಟ್ಸು ಸುಮಾರು ದಿನದಿಂದ ಪರ್ಫಾರ್ಮೇ ಮಾಡಿಲ್ಲ. 3,000ದಿಂದ 2,800 ಒಳ್ಳೆ ಲೆವೆಲ್ ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ ಏನು ಮಾತಾಡಿದ್ವಿ, ಇವತ್ತು ಗೋಲ್ಡನ್ ಲೆವೆಲ್ಗೆ ಬಂದಿದೆ. ಸೊ ಇವತ್ತಿಲ್ಲಿ ಅಕ್ಯುಮುಲೇಟ್ ಮಾಡ್ಕೊಂಡಿದ್ರೆ ವೆಲ್ ಆ್ಯಂಡ್ ಗುಡ್. ಅಕ್ಯುಮುಲೇಟ್ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ನೀವು 2,700 ಲೆವೆಲ್ ತನಕ ಕಾಯ್ಬೋದು. 2,700 ನೋಡಿ ತುಂಬ ಒಳ್ಳೆ ಲೆವೆಲ್ ಆಗುತ್ತೆ. ಲಾಂಗ್ ಟರ್ಮಲ್ಲಿ ನೀವು ಏಷ್ಯನ್ ಪೇಂಟ್ಸಲ್ಲಿ ಹೂಡಿಕೆ ಮಾಡ್ತಿದ್ದೀರಾ ಅಂದರೆ ಏನಾದ್ರು ನ್ಯೂಸ್ ಇದೆಯಾ, ಕ್ವಿಕ್ಕಾಗಿ ನೋಡ್ಕೊಂಡು ಬಂದ್ಬೋಣ. ಯಾಕೆ ಎಷ್ಟೊಂದು ಫಾಲ್ ಆಗಿದೆ ಅಂತ. ಏನಾಗಿದೆ ಅಂತ ಗೊತ್ತಿಲ್ಲ, ನಾನು ಫಾಲೋಅಪ್ ಮಾಡೋಕ್ಕಾಗಿಲ್ಲ. ಗ್ರಾಸಿಮ್ ಅವ್ರು ಬರ್ತಾ ಇದ್ದಾರೆ ಅಂತ, ಗ್ರಾಸಿಮ್ ಅವ್ರದ್ದೇ ಸುದ್ದಿ ಇದೆ. ಯಾಕೆಂದರೆ ಇವರಿಗೆ ಕಾಂಪಿಟೇಟರ್ ಬರ್ತಾ ಇದ್ದಾರೆ ಅಂತ ಆಯಿತು. ಏಷ್ಯನ್ ಪೇಂಟ್ಸ್ ಅರ್ನಿಂಗಿಗೆ ತುಂಬ ದೊಡ್ಡ ಹೊಡೆತ ಬೀಳ್ಬೋದು. ಗ್ರಾಸಿಮ್ ಏನಾದರೂ ಪೇಂಟ್ ಬಿಸ್ನೆಸ್ಸಿಗೆ ಫುಲ್ ಫ್ಲೆಡ್ಜಲ್ಲಿ ಕಾಲಿಟ್ರೆ ಅಂತ ಯಾವುದೋ ಒಂದು ಬ್ರೋಕರೇಜ್ ಏಜೆನ್ಸಿ ಹೇಳಿದೆಯಂತೆ. ಯಾಕೆಂದರೆ ನೋಡಿ, ಇದುವರೆಗೂ ಏಷ್ಯನ್ ಪೇಂಟ್ಸಿಗೆ ಕಾಂಪಿಟೇಷನ್ ಕೊಟ್ಟಿಲ್ಲ ಅಂತ ಅನ್ಕೋಬಿಡಿ. ನೋಡಿ, ಒನ್ ಆಫ್ ದ ವೆರಿ ಹೈ ಮೋಡ್ ಕಂಪನಿ ಅಂತ ಹೇಳ್ಬೋದು ಇದರಲ್ಲಿ, ಯಾವುದನ್ನ ಏಷ್ಯನ್ ಪೇಂಟ್ಸ್ನ. ಯಾಕೆಂದರೆ ಇಂಡಿಯಾದ ಬಿಸ್ನೆಸ್ಗಳಲ್ಲಿ ಸೂಪರ್ ಕಂಪ್ಯೂಟರ್ನ ಮೊದಲನೇದಾಗಿ ಉಪಯೋಗಿಸಿದಂಥ ಕಂಪನಿ ಅಂತ ಹೆಗ್ಗಳಿಕೆ ಇರುವಂಥದ್ದು ಏಷ್ಯನ್ ಪೇಂಟ್ಸ್ಗೆ. ಬಟ್ ನೀವು ನೋಡ್ತಾ ಬರೋದಾದರೆ ಸುಮಾರು ವರ್ಷದಿಂದ 2021ರಿಂದ ಈ ಸ್ಟಾಕು ಪರ್ಫಾರ್ಮ್ ಮಾಡಿಲ್ಲ. 3,600ರಿಂದ 2,800 ಇದೇ ಝೋನಲ್ಲೇ ಇದೆ. ಸೊ ಇದೇ ಕಾರಣಕ್ಕೆ ನಾನು ಒಳ್ಳೆ ಲೆವೆಲ್ ಅಕ್ಯುಮುಲೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬಟ್ ನಿಮ್ಗೆ ನೆನಪಿರಬೇಕು, ಬಸ್ ಸ್ಟ್ಯಾಂಡ್ ಆಗ್ತಿದೆ ಅಂದರೆ ಬ್ರೇಕ್ ಡೌನ್ ಆದರೂ ಆಗ್ಬೋದು, ಬ್ರೇಕಪ್ ಆದರೂ ಆಗ್ಬೋದು, ಬ್ರೇಕ್ ಡೌನ್ ಆದರೂ ಆಗಿರ್ಬೋದು, ಅಥವಾ ಬ್ರೇಕ್ಔಟ್ ಕೂಡ ಆಗಿರ್ಬೋದು. ಸೊ ಬ್ರೇಕ್ಔಟ್ ಆಯಿತು ಅಂತಂದರೆ ನಮಗೆ ಸೊ ಅದೇ ರೀತಿಯಾದಂಥ ಒಳ್ಳೆ ಮೂಮೆಂಟ್ ಬರ್ತಾ ಹೋಗುತ್ತೆ. ಬಟ್ ಅಕಸ್ಮಾತ್ ಬ್ರೇಕ್ ಡೌನ್ ಆಯಿತು ಅಂತಂದರೆ ಒಂದು ಫಾಲ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಸೊ 2,400 ಅನ್ನೋದು ನನಗೆ ಕಾಣಿಸ್ತಾ ಇರೋಂಥ ಮೇಜರ್ ಸಪೋರ್ಟ್ ಆಗಿದೆ ಸ್ಟಾಕಲ್ಲಿ. ಯಾಕೆ ಹೇಳ್ತಾ ಇದೆ ಅಂದರೆ, ವಿತ್ ಆಲ್ ಡ್ಯೂ ಡಿಸ್ಕ್ಲೇಮರ್ಸ್, ನಾನು ಒಬ್ಬ ಏಷ್ಯನ್ ಪೇಂಟ್ಸಲ್ಲಿ ಇನ್ವೆಸ್ಟರ್ ಆಗಿದ್ದೀನಿ. ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಸೊ ಇಲ್ಲಿಂದ ನಿಮಗೆ ಖಂಡಿತ 2,400 ತನಕ ನೀವು ಹಂತವಾಗಿ ಲಾಂಗ್ ಟರ್ಮ್ ದೃಷ್ಟಿಯಿಂದ ಅಕ್ಯುಮುಲೇಟ್ ಮಾಡ್ಕೋಬೇಕು ಅಂತಂದರೆ ಒಳ್ಳೆ ಕಂಪ್ನಿಗಳಾಗಿರುತ್ತೆ. ಮಾರ್ಕೆಟ್ ಲೀಡರ್ಸ್ ಆಗಿ ಉಳ್ಕೊತಾರೆ. ಅಫ್ಕೋರ್ಸ್ ಗ್ರಾಸಿಮ್ ಅನ್ನೋದು ನಿಫ್ಟಿ 15ನಲ್ಲಿರುವಂಥ ಒಂದು ದೊಡ್ಡ ಕಾಂಪಿಟೇಷನ್ ಇವಾಗ ಇವ್ರಿಗೆ ಬರ್ತಾ ಇರೋಂಥದ್ದು. ಬೇರೆದು ಸುಮಾರು ನೀವು ಬರ್ಜರ್ ಪೇಂಟ್ಸು, ನಿಪಾನ್ ಪೇಂಟ್ ಈ ಥರ ಎಲ್ಲ ಕೇಳಿದರೆ, ಆದರೆ ಯಾವುದು ನಿಫ್ಟಿ 15ನಲ್ಲಿ ಇರುವಷ್ಟು ಕಂಪ್ನಿ ಅಲ್ಲ. ಗ್ರಾಸಿಮ್ ಅನ್ನೋದು ತಾನಾಗಿ ಆಲ್ರೆಡಿ ಒಂದು ಎಂಟರ್ಪ್ರೈಸ್ ಆಗಿ ಗುರುತಿಸ್ಕೊಂಡಿರೋಂಥ ಕಂಪ್ನಿ. ಒಳ್ಳೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಒಳ್ಳೆ ಅವ್ರ ಹತ್ರ ಫ್ರೀ ಫ್ಲೋ ಆಗಿ ಬರ್ತಾ ಇದೆ ದುಡ್ಡು. ಅಂತಹ ಕಂಪ್ನಿ ಒಂದು ದೊಡ್ಡ ಬಿಸ್ನೆಸ್ಸಿಗೆ ಬರ್ತಾ ಇದ್ದಾರೆ ಅಂತಂದರೆ ಅವರಿಗೆ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ. ಕಾರಣ ಫಂಡ್ ರೈಸ್ ಮಾಡೋದು, ಇದಕ್ಕೆಲ್ಲ ಅವರು ಜಾಸ್ತಿ ಹೋಗಬೇಕಾಗಿಲ್ಲ ಅನ್ನೋ ಕಾರಣದಿಂದಾಗಿ ಏಷ್ಯನ್ ಪೇಂಟ್ಸ್ಗೆ ಈಗ ನೆಗೆಟಿವ್ ಸೆಂಟಿಮೆಂಟ್ ಕಾಣಿಸ್ತಾ ಇರ್ಬೋದು.
ಮಾಡ್ಕೋಬೋದು. ಇಲ್ಲಿ ನೀವು ಇನ್ನೂ ಒಂದು ಸ್ವಲ್ಪ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲೊಂದು ಟ್ರೆಂಡ್ ಲೈನ್ನ ಕೂಡ ನೀವು ಆ್ಯಕ್ಚುಲಿ ಡ್ರಾ ಮಾಡ್ಕೋಬೋದು. 2800 ಹತ್ತಿರ ಬರುತ್ತೆ, ಅದನ್ನ ಬ್ರೇಕ್ ಆಗ್ತಿದೆ ಅಂತ ನಾವು ಅನ್ಕೋಬೋದು. 2600 ತನಕ ಈ ಸ್ಟಾಕ್ ಬರ್ತಾ ಇದೆ ಅಂತ. ಸೊ ಇಲ್ಲಿಂದ ಖಂಡಿತವಾಗ್ಲೂ ಲಾಂಗ್ ಟರ್ಮ್ ದೃಷ್ಟಿಯಿಂದ ಆ್ಯಡ್ ಮಾಡ್ಕೋಬೇಕು ಅಂತಿದ್ದೀರಾ ಅಂತಂದರೆ ಗೋಲ್ಡನ್ ಲೆವೆಲ್ಸ್ ಟು ಅಕ್ಯುಮುಲೇಟ್ ಅಂತಲೇ ಹೇಳ್ತೀನಿ. ಅದೇ ರೀತಿಯಾಗಿ LNT ನಲ್ಲಿ ನೋಡಿ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗ್ತಾ ಇತ್ತು. ಈ ಗ್ಯಾಪ್ ಫಿಲ್ ಮಾಡೋಕ್ಕೆ ಬರ್ಬೋದು ಅಂತ ನಾನು ವೇಟ್ ಮಾಡ್ತಾ ಇದ್ದೆ. 3200 3000 ಈ ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ ಅಂತ ಹೇಳ್ತಾ ಇರೋದು ನಾನು. 3200 3000 ಒಳ್ಳೆ ಲೆವೆಲ್ ಆಗಿರುತ್ತೆ ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ ಅಂತ ನಿಮಗೆ ಹೇಳಿದ್ದೆ. ನನ್ನ ಪೋರ್ಟ್ಫೋಲಿಯೋನಲ್ಲಿ ಇವಾಗ ಇಲ್ಲ ಈ ಸ್ಟಾಕು. ಸೊ ಇಲ್ಲಿಂದ ನಿಮಗೆ ಒಂದು ದೊಡ್ಡ ವಾಲ್ಯೂಮ್ ಆಗಿದೆ, ಅಲ್ಲಿಂದ ರಿಜೆಕ್ಷನ್ ಕೂಡ ಬರ್ತಾ ಇರೋದು ಕಾಣಿಸ್ತಾ ಇದೆ. ಆದರೆ ಟ್ರೆಂಡ್ ಲೈನ್ನ ರೆಸ್ಪೆಕ್ಟ್ ಮಾಡ್ತಾನೆ ಇದೆ. ಇವತ್ತು ನೋಡಿ ಇಲ್ಲಿ ಬಂದಿತ್ತು ಅಷ್ಟರಲ್ಲಿ ಮತ್ತೆ ಟ್ರೆಂಡ್ ಲೈನ್ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಿದೆ. ಸೊ ನೋಡ್ತಾ ಹೋಗೋಣ. ಈಗ ಇಲ್ಲಿ ಒಂದು 3500 ಈ ಲೆವೆಲಲ್ಲಿ ಒಂದು ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಇದೆ. ಇವಾಗ ಸುಮಾರು ದಿನ ಅಲ್ಲಿ ಕಷ್ಟಪಟ್ಟು ಮೇಲೆ ಹೋಗಿತ್ತು, ಈಗ ವಾಪಸ್ ಹೋದ್ರೂ ಅಲ್ಲಿ ಕಷ್ಟ ಆಗಬೇಕು. 3500 ತನಕ ಹೋಗಿ ಅಲ್ಲಿಂದ ಮೇಲ್ಗಡೆ ಹೋಗುತ್ತಾ ಕೆಳಗಡೆ ಹೋಗುತ್ತಾ ಅನ್ನೋದ್ರ ಮೇಲೆ ನಾವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಬಟ್ ನನ್ನ ಕೇಳೋದಾದ್ರೆ 3200 ತನಕನಾದರೂ ನೀವು ಸ್ಟಾಕಲ್ಲಿ ವೆಯ್ಟ್ ಮಾಡ್ಬೋದು. 3200 3000 ಈ ಲೆವೆಲ್ ಅನ್ನೋದು ಒಳ್ಳೆ ಲೆವೆಲ್ ಆಗಿರುತ್ತೆ LNTನಲ್ಲಿ ಅಕ್ಯುಮುಲೇಟ್ ಮಾಡ್ಕೊಳ್ಳೋಕ್ಕೆ. 3700 3800 ಹೋದಂಥ ಕಂಪನಿ 3000ಕ್ಕೆ ನಿಮಗೆ ಸಿಕ್ತು ಅಂತಂದರೆ ಫ್ಯೂಚರ್ ಪ್ರಾಸ್ಪೆಕ್ಟು ನೋಡೋದಾದರೆ ಇನ್ಫ್ರಾಸ್ಟ್ರಕ್ಚರಲ್ಲಿ ಭಾರತದಲ್ಲಿ ಸುಮಾರು ಪ್ರಗತಿ ಆಗಬೇಕಾಗಿರೋದ್ರಿಂದ ಸೊ ಹೂಡಿಕೆ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಜೊತೆಗೆ ಒಬ್ಬರು ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಬಗ್ಗೆ ಹೇಳಿ ಆ್ಯಡ್ ಮಾಡ್ಕೋಬೋದಾ, ಕರೆಕ್ಷನ್ ಆಗಿದೆ ಅಂತ ಕೇಳಿದ್ರಿ. ಸೊ ಸ್ಟಾಕಲ್ಲಿ ಸ್ವಲ್ಪ ನೋಡ್ಕೊಂಬರೋಣ. ನಾನು ಟ್ರ್ಯಾಕ್ ಮಾಡಿದಂಥ ಸ್ಟಾಕ್ ಅಲ್ಲ ಇದು. ಸೊ ನೋಡಿ ಇವಾಗ ಆಲ್ ಟೈಮ್ ಹೈಗೆ ಹತ್ತಿರಕ್ಕೆ ಬಂದಿತ್ತು, ಒಳ್ಳೆ ವಾಲ್ಯೂಮ್ ಕೂಡ ಆಗಿರೋದು ಇಲ್ಲಿ ಕಾಣಿಸಿತ್ತು. ಈಗ ಇಲ್ಲಿ ಮತ್ತೆ ವಾಲ್ಯೂಮ್ ಆಗಿದೆ ಅಂದರೆ ಬೈಯಿಂಗ್ ಆಗಿರಬೇಕು ಅಂತಲ್ಲ, ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಆಗಿರ್ಬೋದು. ಈ ಮಂತಲ್ಲಿ ಒಂದು ದೊಡ್ಡದಾಗಿ ರಿಜೆಕ್ಷನ್ ಬರೋದು ಕಾಣಿಸ್ತಾ ಇದೆ. ಸೊ ಏನರ್ಥ, ಸೊ ಇಲ್ಲಿ ಈಗಲೂ ಕೂಡ ರೆಸಿಸ್ಟೆನ್ಸ್ ಇದೆ ಅಂತ ಅನಿಸ್ತಾ ಇದೆ. 130 ಆಲ್ ಟೈಮ್ ಹೈ ಲೆವೆಲ್ಗಳು ನೋಡಿ ಯಾವತ್ತು ಕಂಪ್ಲೀಟ್ ಆಗಿ ಹೋಗಿ ಕ್ಲೋಸಿಂಗ್ ಆಗಿಲ್ಲ. ಫಸ್ಟ್ ಟೈಮ್ ಕ್ಲೋಸಿಂಗ್ ಆಗ್ತೀನಿ ಮಂತ್ಲಿ ಕ್ಯಾಂಡಲ್ ಅಂತ ಬಂದಿತ್ತು, ಅಲ್ಲಿಂದ ರಿಜೆಕ್ಷನ್ ಬರೋದು ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಸಪೋರ್ಟ್ ಅಂದರೆ ಎಲ್ಲಿ ಬರುತ್ತೆ ಮಾರ್ಕೆಟ್, ಇದರಲ್ಲಿ 80ಕ್ಕೆ ಬರುತ್ತೆ. 80ಕ್ಕೆ ಒಳ್ಳೆ ಸಪೋರ್ಟ್ ಇದೆ. ಬಟ್ ಸ್ಟಾಕ್ ಈಗ ಈ ಮಾರಬಾಜು ಕ್ಯಾಂಡಲ್ ಹತ್ತಿರ ಬೇಸಿಗೆ ಬಂದು ಟಚ್ ಮಾಡಿ ಇಲ್ಲಿ ಸಪೋರ್ಟ್ ತೊಗೊಂಡು ಹೋಗ್ತಾ ಇದೆ. ಸೊ ಇದು ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿದೆ. ಸೊ ಈ ಮಾರಬಾಜು ಕ್ಯಾಂಡಲ್ ಬೇಸು ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬಂದರೆ ಯಾರಾದರೂ ಫ್ರೆಶ್ ಅಕ್ಯುಮುಲೇಟ್ ಮಾಡ್ಕೋಬೇಕು ಅಂತಂದರೆ 80ನೇ ಸ್ಟಾಪ್ ಲಾಸ್ ಆಗಿಟ್ಕೊಂಡು ಆ ಲೆವೆಲಲ್ಲಿ ನೀವು ಅಕ್ಯುಮುಲೇಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅಂದರೆ ಸರಿಸುಮಾರು ಏನಾಗುತ್ತೆ ಅಂದರೆ ಅದು ಡೈಲಿ ಕ್ಯಾಂಡಲ್ ನೋಡ್ಬೋಣ 90 ಲೆವೆಲಿಗೆ ಬರುತ್ತೆ ಅಂತ ಅನ್ಸುತ್ತೆ ನನಗೆ. ನೋಡಿ 90 ಈ ಲೆವೆಲ್ ಇದೆಯಲ್ಲ. ಸೊ ಮಾರಬಾಜು ಕ್ಯಾಂಡಲ್ ಮಂತ್ಲಿ ಕ್ಯಾಂಡಲ್ ಅಂದರೆ ಇಲ್ಲಿದೆ, ಇದು 84 85 ಬಟ್ ಈ ಲೆವೆಲ್ ಇದೆಯಲ್ಲ 95ರಿಂದ 90 ಈ ಲೆವೆಲ್ಗಿಂತ ಕೆಳಗಡೆ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅಲ್ಲಿ ತನಕ ಸ್ವಲ್ಪ ವೆಯ್ಟ್ ಮಾಡಿ ಇಲ್ಲಿಗೆ ಈ ಝೋನಿಗೆ ಬರ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಸ್ಟಾಕು ಆ ರೀತಿಯಾಗಿ ನೋಡಿಕೊಂಡು ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ನಾನು ಫಂಡಮೆಂಟಲ್ಸ್ ಚೆಕ್ ಮಾಡಿಲ್ಲ ಸ್ಟಾಕು ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ. ಫರ್ಟಿಲೈಸರ್ ಕಂಪನಿ ಇವೆಂಟ್ಸು ಎಲ್ಲ ಇಲ್ಲಿ ಸರಿಯಾಗಿ ಕೊಟ್ಟಿಲ್ಲ, ಇವರು ನೆಗೆಟಿವ್ ಅಂತ ಥರ ಕೊಡ್ತಾ ಇದ್ದಾರೆ. ಸೊ ಫಂಡಮೆಂಟಲ್ಸ್ ದಯವಿಟ್ಟು ನೀವು ಚೆಕ್ ಮಾಡ್ಕೋಬೇಕು. ಯಾವುದೇ ಸ್ಟಾಕ್ ಆಗಿದ್ರು ಇವಾಗ ನೋಡಿ ಲಾಸ್ಟ್ 2-3 ವರ್ಷದಲ್ಲಂತೂ ಮುಟ್ಟಿ ಸ್ಟಾಕ್ ಎಲ್ಲ ಮೇಲ್ಗಡೆ ಹೋಗಿದೆ. ಹಾಗಂತ ಅದೇ ಥರ ಇರುತ್ತೆ ಅಂತ ಅನ್ಕೋಬೇಡಿ. ಬುಲ್ ಮಾರ್ಕೆಟಲ್ಲಿ ಜಾಂಬಿಗಳು ಆಚೆ ಬರ್ತವೆ ಅಂತ ಒಂದು ಮಾತು ಇರುತ್ತೆ. ಅಂದರೆ ಹೆಣಗಳಾಗಿ ಹೂತಾಕಿರೋದು ಕೂಡ ಮೇಲ್ಗಡೆ ಬಂದ್ಬಿಟ್ಟು ನಡೆಯೋಕ್ಕೆ ಶುರು ಮಾಡ್ತವೆ ಅಂತ ಅಂದು ಬುಲ್ ಮಾರ್ಕೆಟಿನ ತಾಕತ್ತು. ಹಾಗಾಗಿ ಅದೇ ರೀತಿ ಇರುತ್ತೆ ಅಂತ ಅನ್ಕೊಳೋದು ಬೇಡ. 2007ರಿಂದ ಇರುವಂಥ ಕಂಪನಿ ಅಂತ ಪರ್ಫಾರ್ಮೆನ್ಸ್ನ ಏನೂ ಕೊಟ್ಟೇ ಇಲ್ಲ. ನೀವು ನೋಡೋದಾದ್ರೆ ಇದೆಲ್ಲ ಡಿವಿಡೆಂಡ್ ಸ್ಟಾಕ್ ನನ್ನ ಪ್ರಕಾರ ಒಳ್ಳೆ ಡಿವಿಡೆಂಡ್ ಕೊಡ್ತಾರೆ. ಸೊ ಒಂದೇ ಲೆವೆಲಲ್ಲಿ 130 140 ಹೈ, ಕೆಳಗಡೆ ಬಂದರೆ 30 ಈ ರೀತಿಯಾಗಿದೆ. ಸೊ ಮಲ್ಟಿ ಇಯರ್ ಬ್ರೇಕ್ಔಟ್ ಅಂತ ನೋಡಿ ಆ ಪಾಸಿಬಿಲಿಟಿ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಇನ್ ಕೇಸ್ ಏನಾದರೂ ಇದು 130 140 ಬ್ರೇಕ್ಔಟ್ ಆಯಿತು ಅಂತ ಅನ್ಕೊಳ್ಳೋಣ. ಬ್ರೇಕ್ಔಟ್ ಆದರೆ ಅದೇನಾಗಿರುತ್ತೆ ಮಲ್ಟಿ ಇಯರ್ ಬ್ರೇಕ್ಔಟ್ ಆಗಿರುತ್ತೆ. ಒಳ್ಳೆ ವಾಲ್ಯೂಮ್ ಕೂಡ ಆಗಿರೋದ್ರಿಂದ ಒಂದು ಈ ಕರೆಕ್ಷನ್ ತೊಗೊಂಡು ಇಲ್ಲಿಂದ ಮತ್ತೆ ವಾಪಸ್ ಬೌನ್ಸ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಆಗ ನೀವು ಕನ್ಫರ್ಮ್ ಆಗಿ ಅಕ್ಯುಮುಲೇಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಬಟ್ 90 ಈ ಲೆವೆಲ್ 95 90 ಈ ಲೆವೆಲ್ಲು ವೆಯ್ಟ್ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಯಾಕಂದರೆ 2010-11 ಆಗಿದ್ದಂಥ ಬ್ರೇಕ್ಔಟ್ನಾಗ ಈಗೇನಾದ್ರು ಬ್ರೇಕ್ಔಟ್ ಆಯಿತು ಅಂತಂದರೆ ಒಂದು ಮ್ಯಾಸಿವ್ ಆಗಿರುವಂಥ ರ್ಯಾಲಿ ಇದರಲ್ಲಿ ಬರಲಿಕ್ಕೆ ಕಾಣಿಸ್ಬೋದು. ಸೊ 3 ಸ್ಟಾಕ್ ಇವತ್ತು ಮಾತಾಡ್ತಾ ಇರೋದು ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಮತ್ತೆ ನಾನು ನಿಮಗೆ ಶನಿವಾರ ಸಿಗ್ತೀನೋ ಶುಕ್ರವಾರ ಸಿಗ್ತೀನೋ ಮಧ್ಯದಲ್ಲಿ ಸಿಗ್ತೀನೋ ಗೊತ್ತಿಲ್ಲ. ಸೊ ಯಾವಾಗ ಸಿಗುತ್ತೋ ಅವಾಗ ಮಾತಾಡ್ತಾ ಹೋಗೋಣಂತೆ. ಗ್ರೂಪಲ್ಲಿ ಆ್ಯಸ್ ಯೂಶುವಲ್ ನನಗೆ ಬಿಡುವಾದಾಗ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಮಾರ್ಕೆಟ್ ಮಾತುಕತೆ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಎಲ್ಲ ವೀಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೂ ಮರಿದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ದಲೇ ಚಾನಲ್ನ ನೋಡ್ತಾ ಇದ್ದಾರೆ, ಅದು ನೀವು ನನಗೆ ತೋರಿಸಿರೋ ಒಂದು ಬೆಂಬಲ ಆಗಿರುತ್ತೆ. ಸೊ 2024 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಜೀವ ವಿಮೆಯನ್ನು ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024 ಅಂತ ಕೊಡ್ತಾ ಇದ್ದೀನಿ. ದಯವಿಟ್ಟು ಆ ವಿಡಿಯೋನ ನೋಡಿ ಸೂಕ್ತವಾದ ಜೀವ ವಿಮೆನ ನೀವು ತಗೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.